ಕೋವಿಡ್ ವಿಚಾರದಲ್ಲಿ ನಾವು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ತಾವು ಕೂಡ ಅದೇ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಖರೀದಿಯಲ್ಲಿ 40,000 ಕೋಟಿ ಹಗರಣ ಇದೆ ಅನ್ನೋದು ಆರೋಪ. ನೋಡ್ರಿ, ಬಹುಶಃ ಒಂದು ಕಡೆ ಈ ಕೋವಿಡ್ ಅನ್ನಂತ ಮಹಾಮಾರಿ ಏನಿದೆನೋ ಬಹುಶಃ ಎಲ್ಲೋ ಒಂದು ಕಡೆ ಚೈನಾ ದೇಶದಿಂದ ಬಂದಿರುವಂತ ಈ ಕಾಯಿಲೆ, ಈ ಕೋವಿಡ್ ನಮಗೆ ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ಅವತ್ತು ಇಲ್ಲಿ ಕೋವಿಡ್ ಬಂದಂತ ಟೈಮಲ್ಲಿ ಅವತ್ತು ನಮ್ಗೆ ಇದ್ರ ಬಗ್ಗೆ ಒಂದು ರೀತಿ ನಮಗೆ ಜ್ಞಾನ ಇದ್ದಿಲ್ಲ, ನಮಗೆ ಅರಿವು ಇದ್ದಿಲ್ಲ. ಇಂಥ ಕೋವಿಡ್ ಅನ್ನಂತ ಕಾಯಿಲೆ ಬರುತ್ತೆ, ಆ ಕಾಯಿಲೆದಿಂದ, ಆ ಸಾಂಕ್ರಾಮಿಕ ರೋಗದಿಂದ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಯಾರು ತಿಳ್ಕೊಂಡಿದ್ದಿಲ್ಲ. ಆಗಿನ ಸಂದರ್ಭದಲ್ಲಿ ಹೊಸದಾದಂಥ ಟೈಮಲ್ಲಿ ನಮಗೆ ಅವತ್ತು ಸರ್ಕಾರ ನಮಗೆ ಬಹಳಷ್ಟು ಜವಾಬ್ದಾರಿಯನ್ನು ತಗೋಬೇಕಾಯ್ತು. ಜವಾಬ್ದಾರಿಯನ್ನು ತಗೊಂಡಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಇಷ್ಟೇ ತಿಳ್ಕೊಂಡಿದ್ದಿಷ್ಟೇ. ಅವತ್ತು ನಾವು ಕೋವಿಡಿನ ಮಂತ್ರಿಗಳಾಗಿ, ಅಂದರೆ ಕೋವಿಡಿನ ಮಂತ್ರಿಗಳಲ್ಲ, ಇವತ್ತು ಅವತ್ತಿನ ಆರೋಗ್ಯ ಮಂತ್ರಿಗಳಾಗಿ ಸುಧಾಕರ್ ಆಗಿರ್ಬೋದು, ನಾನಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲ ಶಾಸಕರು ಸೇರಿ ಒಟ್ಟಾರೆಯಾಗಿ ಅವತ್ತು ಇಡೀ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅವತ್ತು ಸಾಕಷ್ಟು ಏನನ್ನ ತರಿಸಬೇಕಾದ್ರೆ ಚೈನಾದಿಂದ ತರಿಸಬೇಕಾಯಿತು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಅವತ್ತು ಉತ್ಪನ್ನ ಆಗ್ತಿದ್ದಿಲ್ಲ. ಇನ್ಕ್ಲೂಡಿಂಗ್ ಕೋವ್ಯಾಕ್ಸಿನ್ ಆಗಿರ್ಬೋದು, ಕೋವಿಶೀಲ್ಡ್ ಆಗಿರ್ಬೋದು, ಇವೆಲ್ಲ ವ್ಯಾಕ್ಸಿನ್ಗಳು ಕೂಡ ಅವತ್ತು ಬೇರೆ ದೇಶದಿಂದ ತರಬೇಕಾಯಿತು. ನಂತರ ಬರ್ತಾ ಬರ್ತಾ ಕೂಡ ಎಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ನಮಗೆಲ್ಲ ಕೂಡ ಸಿಕ್ಕಿರೋ ಕಾರಣ ಆದಷ್ಟು ಅವತ್ತಿನ ತುಟ್ಟಿ ಜಾಸ್ತಿ ಇತ್ತು, ಮತ್ತೆ ಬರ್ತಾ ಬರ್ತಾ ಕಡಿಮೆ ಆಯಿತು. ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ಅವ್ಯವಹಾರ ಆಗೋದು ಸಾಧ್ಯನೇ ಇಲ್ಲ. ಬಹುಶಃ ಯಾರೇ ಕೆಲಸ ಮಾಡಿದ್ರು ಕೂಡ ಜನರ ಬದುಕು, ಅವನ ಪ್ರಾಣವನ್ನು ಉಳಿಸ್ಬೇಕಂತೇಳಿ ಕೆಲಸ ಮಾಡಿದಾಗಲಿ ಅದರಲ್ಲಿ ಅವ್ಯವಹಾರ ಆಗಂತ ಪ್ರಶ್ನೆ ಇಲ್ಲ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಅಲ್ಲ, ನಾನು ಇಷ್ಟೇ, ಯಾಕಂದ್ರೆ ಬಹುಶಃ ಯತ್ನಾಳ್ ಕೂಡ ನಮ್ಮ ಹಿರಿಯ ನಾಯಕರಿದ್ದಾರೆ. ಅವ್ರಿಗೂ ಕೂಡ ಪಾಪ ಕಳೆದ ನಮ್ಮ ಯಡಿಯೂರಪ್ಪರ ಸರ್ಕಾರದಲ್ಲಿ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು. ಹಂಗಾಗಿ ಯಾವುದೇ ಖರೀದಿ ಮಾಡ್ಬೇಕಂದ್ರೆ ಅದು ಟಾಸ್ಕ್ ಫೋರ್ಸ್ ಇರ್ತಾ ಇತ್ತು. ಒಬ್ಬರೇ ಏನು ಖರೀದಿ ಮಾಡೋಕ್ಕಾಗಲ್ಲ. ಒಂದು 5 ಕೋಟಿ ರೂಪಾಯಿ ಮೇಲೆ ಅಂದ್ರೆ ಮತ್ತೆ ಪುನಃ ಟಾಸ್ಕ್ ಫೋರ್ಸ್ ಇಂದನೇ ಅಪ್ರೂವ್ ತಗೊಂಡು ಮಾಡಬೇಕಾಯ್ತು. ಬಹುಶಃ ಅವ್ರಿಗೆ ಏನೋ ನಮ್ಮ ಮಾಹಿತಿ ಕೊರತೆ ಇರ್ಬೋದಾಗ್ಲಿ. ಖಂಡಿತವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ 1 ರೂಪಾಯಿ ಕೂಡ ಅವ್ಯವಹಾರ ಆಗಲಿಲ್ಲ.